ಮೂವರು ಬಿಜೆಪಿ ಎಂಎಲ್ಸಿ ಪಟ್ಟಿ ಫೈನಲ್ ಆಗಿದೆ. ಆ ಮೂವರ ಹೆಸರು ಸುಮಲತಾ, ರವಿಕುಮಾರ್, ಮಾ ನಾಗರಾಜ್. ಮೂವರಿಗೂ ಎಂಎಲ್ಸಿ ಸ್ಥಾನ ಕನ್ಫರ್ಮ್. ಹಾಗಾದ್ರೆ ಮಂಡ್ಯ ಟಿಕೆಟ್ ಅನ್ನ ಬಿಟ್ಕೊಟ್ಟ ಸುಮಲತಾಗೆ ಬಿಜೆಪಿ ಈ ಮೂಲಕ ಗಿಫ್ಟ್ ಅನ್ನ ನೀಡ್ತಾ ಇದೆಯಾ? ಕೆಪಿಎಸ್ಸಿ ಮಾಜಿ ಸದಸ್ಯ ಮಾ ನಾಗರಾಜ್ಗೆ ಎಂಎಲ್ಸಿ ಸ್ಥಾನ ಪಕ್ಕಾನ? ಮೂವರು ಎಂಎಲ್ಸಿ ಅಭ್ಯರ್ಥಿಗಳು ಫೈನಲ್ ಆಗಿದೆ. ಬಿಜೆಪಿಯಿಂದ ನಾಳೆ ಅಧಿಕೃತ ಪ್ರಕಟಣೆ ಹೊರಬೀಳುವಂತಹ ಸಾಧ್ಯತೆ ಇದೆ. ಅಲ್ಲಿಗೆ ರಾಜ್ಯ ರಾಜಕಾರಣಕ್ಕೆ ಸುಮಲತಾ ಎಂಟ್ರಿ ಆಗೋದು ಪಕ್ಕಾ ಅಂತಲೇ ಹೇಳಲಾಗ್ತಾ ಇದೆ. ಮಂಡ್ಯ ಎಂಪಿ ಟಿಕೆಟ್ ಅನ್ನ ಸುಮಲತಾ ತ್ಯಾಗ ಮಾಡಿದ್ರು. ಕೊನೆ ಕ್ಷಣದ ತನಕವೂ ಹೋರಾಟವನ್ನ ನಡೆಸಿದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಅನ್ನ ಬಿಟ್ಕೊಡ್ಬೇಕಾಗಿ ಬಂತು. ತ್ಯಾಗ ಮಾಡಿದ್ರು, ಸೈಲೆಂಟ್ ಆಗಿದ್ರು. ಜೂನ್ 11ರಂದು ವಿಧಾನ ಪರಿಷತ್ ಚುನಾವಣೆ ನಡೆಯಲಿದ್ದು ಮೂವರು ಬಿಜೆಪಿ ಎಂಎಲ್ಸಿ ಪಟ್ಟಿ ಫೈನಲ್ ಆಗಿದೆ. ಈ ಮೂವರೇ ಫೈನಲ್ ಅಂತಲೂ ಹೇಳಲಾಗ್ತಾ ಇದೆ. ಸುಮಲತಾ, ರವಿಕುಮಾರ್ ಮತ್ತು ನಾಗರಾಜ್ ಮೂವರಿಗೆ ಎಂಎಲ್ಸಿ ಸ್ಥಾನ ಸಿಗೋದು ಕನ್ಫರ್ಮ್. ಹಾಗಾದ್ರೆ ಸುಮಲತಾ ವಿಚಾರಕ್ಕೆ ಬರೋದಾದ್ರೆ ಮಂಡ್ಯ ಟಿಕೆಟ್ ಅನ್ನ ಸುಮಲತಾ ಬಿಟ್ಕೊಟ್ಟಿದ್ರು. ಮಂಡ್ಯ ನನ್ನ ಸ್ವಾಭಿಮಾನ ಅಂತಲೇ ಹೇಳಿದ್ರು. ಕೊನೆ ಕ್ಷಣದ ತನಕವೂ ಕೂಡ ಹೋರಾಟವನ್ನ ನಡೆಸಿದ್ರು ಮಂಡ್ಯ ಟಿಕೆಟ್ಗಾಗಿ. ಈ ಬಾರಿ ಬಿಜೆಪಿ ಜೆಡಿಎಸ್ ಮೈತ್ರಿಯಾದ ಹಿನ್ನೆಲೆ ಮಂಡ್ಯವನ್ನ ಜೆಡಿಎಸ್ಗೆ ಬಿಟ್ಕೊಡ್ಬೇಕಾಗಿ ಬಂತು. ಮಂಡ್ಯದಿಂದ ಕುಮಾರಸ್ವಾಮಿ ಕಣಕ್ಕಿಳಿದ್ರು. ಮಂಡ್ಯ ಎಂಪಿ ಟಿಕೆಟ್ ಅನ್ನ ಸುಮಲತಾ ತ್ಯಾಗ ಮಾಡಿದ್ರು, ಸೈಲೆಂಟ್ ಆಗೇ ಉಳ್ಕೊಂಡ್ರು. ಈಗ ಮಂಡ್ಯ ಟಿಕೆಟ್ ಬಿಟ್ಕೊಟ್ಟಿದ್ದಕ್ಕೆ ಸುಮಲತಾಗೆ ಬಿಜೆಪಿ ಈ ಮೂಲಕ ಗಿಫ್ಟ್ ಅನ್ನ ನೀಡ್ತಾ ಇದೆಯಾ? ನಾಳೆ ಅಧಿಕೃತ ಪ್ರಕಟಣೆ ಆಗುತ್ತೆ ಅಂತಲೇ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಮೂವರು ಬಿಜೆಪಿ ಎಂಎಲ್ಸಿ ಪಟ್ಟಿ ಫೈನಲ್ ಆಗಿದೆ. ಈ ಮೂವರೇ ಫೈನಲ್ ಕನ್ಫರ್ಮ್ ಅಂತಲೂ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಸುಮಲತಾ, ರವಿಕುಮಾರ್ ಮತ್ತು ಮಾ ನಾಗರಾಜ್ ಬಗ್ಗೆ? ಶ್ವೇತಾ, ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಜೂನ್ 13 ನಡೀತಕ್ಕಂಥ ಚುನಾವಣೆಯ ಅಧಿಕೃತವಾಗಿರ್ತಕ್ಕಂಥ ಪಟ್ಟಿಯನ್ನು ಸಿದ್ಧಪಡಿಸುವ ಪ್ರಯತ್ನವನ್ನ ಈಗಾಗಲೇ ಬಿಜೆಪಿ ಮಾಡಿದೆ. ಅಭ್ಯರ್ಥಿಗಳ ಪಟ್ಟಿಯನ್ನು ಸಿದ್ಧಪಡಿಸುವಂತಹ ನಿಟ್ಟಿನಲ್ಲಿ ನಡೆದಿರತಕ್ಕಂಥ ಹಲವು ಸುತ್ತಿನ ಕಸರತ್ತುಗಳು ಅಂತಿಮ ಘಟ್ಟಕ್ಕೆ ಬಂದು ತಲುಪಿದ್ದು ಅಂತಿಮವಾಗಿ ಮೂವರ ಹೆಸರುಗಳನ್ನು ಫೈನಲ್ ಮಾಡಲಾಗಿದೆ. ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ. ಸಂಸದೆ ಆಗಿರುವಂತಹ ಸುಮಲತಾ ಅವರಿಗೆ ಅವಕಾಶ ಕೊಟ್ಟಿರುವಂತಹ ಬಿಜೆಪಿ ವಿಧಾನ ಪರಿಷತ್ಗೆ ಅವಕಾಶ ನೀಡುವ ಮೂಲಕ ಕಳೆದ ಬಾರಿ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಅವರು ಟಿಕೆಟ್ ಬಿಟ್ಟುಕೊಟ್ಟಿರತಕ್ಕಂಥ ಕಾರಣಕ್ಕೆ ಅವಕಾಶ ಕೊಡುವ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಂಡಿದೆ. ಇನ್ನು ಈಗಾಗಲೇ ವಿಧಾನ ಪರಿಷತ್ನಲ್ಲಿ ಸಚೇತಕರಾಗಿರ್ತಕ್ಕಂಥ ರವಿಕುಮಾರ್ ಕೂಡ ಅವಕಾಶ ಕೊಡುವ ನಿರ್ಧಾರವನ್ನ ಬಿಜೆಪಿ ಹೈಕಮಾಂಡ್ ತೆಗೆದುಕೊಂಡಿದೆ. ಇನ್ನೊಂದು ಮಾ ನಾಗರಾಜ್, ಕುರುಬ ಸಮುದಾಯಕ್ಕೆ ಸೇರಿರತಕ್ಕಂಥ ಅಧ್ಯಾಪಕರು ಮತ್ತು ಪಶ್ಚಿಮ ಶಿಕ್ಷಕರ ಕ್ಷೇತ್ರದಲ್ಲಿ ಸೋತಿರ್ತಕ್ಕಂಥ ಮಾ ನಾಗರಾಜ್, ಕುರುಬ ಸಮುದಾಯಕ್ಕೆ ಸೇರಿರತಕ್ಕಂಥ ಮಾ ನಾಗರಾಜ್ ಅವರಿಗೆ ಅವಕಾಶ ಕೊಡುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಸುಮಲತಾ, ರವಿಕುಮಾರ್ ಮತ್ತು ಮಾ ನಾಗರಾಜ್ ಅವರ ಹೆಸರನ್ನ ಅಂತಿಮಪಡಿಸಿರತಕ್ಕಂಥ ಬಿಜೆಪಿ ಹೈಕಮಾಂಡ್ ಅಧಿಕೃತವಾಗಿ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ನಡೀತಕ್ಕಂಥ ಚುನಾವಣೆಯಲ್ಲಿ ಅವರನ್ನ ಅಭ್ಯರ್ಥಿಯಾಗಿ ಘೋಷಣೆಯನ್ನು ಮಾಡ್ತಾ ಇದೆ. ಈ ಮೂಲಕ ಬೇರೆ ಬೇರೆ ಸಮುದಾಯಗಳಿಗೆ ಅವಕಾಶ ಕೊಟ್ಟಂತಾಗಿದೆ ಮತ್ತು ಚುನಾವಣೆಯಲ್ಲಿ ಕೊಟ್ಟಿರತಕ್ಕಂಥ ಕೆಲವೊಂದಷ್ಟು ಭರವಸೆಗಳನ್ನು ಕೂಡ ಈಡೇರಿಕೆ ಮಾಡಿದಂತಾಗಿದೆ ಮತ್ತು ಕೆಲವು ಪ್ರಮುಖ ಸಮುದಾಯಗಳನ್ನು ಓಲೈಕೆ ಮಾಡುವ ಪ್ರಯತ್ನವನ್ನು ಕೂಡ ಬಿಜೆಪಿ ನಾಯಕತ್ವ ಮಾಡಿದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಮಂಡ್ಯ ಸಂಸದೆ ಆಗಿರ್ತಕ್ಕಂಥ ಸುಮಲತಾ ಅವರು ಟಿಕೆಟ್ ಬಿಟ್ಕೊಟ್ಟಿರತಕ್ಕಂಥ ಕಾರಣಕ್ಕಾಗಿ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡಲಾಗಿದೆ. ಇದು ಸಹಜವಾಗಿ ಸುಮಲತಾ ಅವರಿಗೆ ಒಂದು ಗಿಫ್ಟ್ ಅಂದ್ರೂ ಕೂಡ ತಪ್ಪಾಗಲಾರದು. ಮತ್ತು ಇನ್ನೊಂದು ರವಿಕುಮಾರ್ ಅವರು ಹಿಂದುಳಿದ ವರ್ಗಕ್ಕೆ ಸೇರಿರತಕ್ಕಂಥವರು ಒಂದು ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಅವರ ಅವಧಿಯೂ ಕೂಡ ಈಗ ಮುಕ್ತಾಯವಾಗ್ತಿರತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೊಂದು ಅವರನ್ನ ಮುಂದುವರಿಸತಕ್ಕ ನಿರ್ಧಾರವನ್ನ ಬಿಜೆಪಿ ಹೈಕಮಾಂಡ್ ತೆಗೆದುಕೊಂಡಿದೆ. ರವಿಕುಮಾರ್ ಸಂಘಟನಾತ್ಮಕವಾಗಿಯೂ ಕೂಡ ಅವರು ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದ್ದಾರೆ, ಪಕ್ಷದ ಬೇರೆ ಬೇರೆ ಹುದ್ದೆಯಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ಈಗ ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ಮುಖ್ಯ ಸಚೇತಕರಾಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತೊಂದು ಅವಕಾಶ ಕೊಡುವ ನಿರ್ಧಾರವನ್ನು ಬಿಜೆಪಿ ನಾಯಕತ್ವ ತೆಗೆದುಕೊಂಡಿದೆ. ಇನ್ನೊಂದು ಮಾ ನಾಗರಾಜ್ ಅವರು ಕಳೆದ ಬಾರಿ ಪಶ್ಚಿಮ ಶಿಕ್ಷಕರ ವಿಧಾನ ಪರಿಷತ್ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು. ಕುರುಬ ಸಮುದಾಯಕ್ಕೆ ಸೇರಿರತಕ್ಕಂಥವರು, ಮಾಜಿ ಅಧ್ಯಾಪಕರು, ಅವರಿಗೆ ಅವಕಾಶ ಕೊಡುವ ನಿರ್ಧಾರ ಮಾಡಿರ್ತಕ್ಕಂಥ ಬಿಜೆಪಿ ಹೈಕಮಾಂಡ್ ಕೆಲವೊಂದಷ್ಟು ಪ್ರಮುಖ ಸಮುದಾಯಗಳನ್ನು ಓಲೈಕೆ ಮಾಡುವ ನಿರ್ಧಾರಕ್ಕೆ ಬಂದಿದೆ. ಅಧಿಕೃತ ಘೋಷಣೆಯೊಂದು ಬಾಕಿ ಇದೆ. ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.